ತಾನಾನಿ ತಂದಾನೋ ತಂದಾನಿ ನಾನೇನು. ನಿನಗ್ ಮಾತ್ ಬರ್ದೆ ಹೋದ್ರು ನನ್ ಮಗ ನಿನ್ನ ಮದ್ವೆ ಆಗಕ್ ಒಪ್ಕೊಂಡಿಲ್ವಾ? ತಾನಾನಿ ಅಷ್ಟು ಕೊಡ್ದೆ ಇದ್ರೆ ನಿನ್ನಂತ ಮಾತ್ ಬರ್ದೇ ಇರೋಳ್ನ ಯಾರ್ ಮದ್ವೆ ಆಗ್ತಾರೆ? ತಾನಾನಿ ನನ್ ಮಗನ್ಗೆ ನೀನ್ ಹೇಗ್ ತಕ್ಕನಾಗ್ ಜೋಡಿ ಹಾಕ್ತೀಯಾ? ಪಂಚಮಿ, ಅಳ್ತಿದ್ಯಾ? ಏನ್ ಪಂಚಮಿ ಇದು? ಯಾಕೆ ಅಳ್ತಿದ್ಯಾ? ಬೆಳಿಗ್ಗೆ ಆಗಿದ್ ನೆನ್ಸ್ಕೊಂಡು ಅಳ್ತಿದ್ಯಾ? ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಹೇಳು? ಇವತ್ ಬೆಳಿಗ್ಗೆ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ಯಲ್ಲ, ಅದನ್ ಕೇಳಿ ನನ್ಗೆಷ್ಟು ಖುಷಿ ಆಯ್ತು ಗೊತ್ತಾ? ನೀನು ನಿನ್ ಪರವಾಗಿ ಬೋಲ್ಡಾಗಿ ಸ್ಟ್ಯಾಂಡ್ ತಗೊಂಡಿದ್ ನೋಡಿ ನನಗ್ ನಿನ್ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಇಂಥ ಬೋಲ್ಡ್ ಹುಡುಗಿ ನೀನು, ಈ ತರ ಎಲ್ಲ ಅಳ್ತಾರ? ಬಿಟ್ಟಾಕು ಪಂಚಮಿ. ನೋಡು, ದುಡ್ಡಕ್ ಸಾಯೋರ್ ಮನೆಗೆ ಸೊಸೆಯಾಗಿ ಹೋಗೋದು ತಪ್ಪು ಅಂತ ಖುಷಿ ಪಡ್ಬೇಕು ನೀನು. ಅಂಥದ್ರಲ್ಲಿ ಅಳ್ತಿದ್ಯಲ್ಲ. ಮಾದೇವ, ಅಲ್ಲಿ ನೋಡು, ನನ್ ಸೊಸೆ ಬಂಗಾರದಂತೋಳು ತನ್ನ ನಾದಿನ ಎಷ್ಟು ಕಾಳಜಿ ಮಾಡ್ತಿದ್ದಾಳೆ. ನಿಜ ಕಣಮ್ಮ, ಇವತ್ತು ಅವಳ ಮೇಲೆ ಇದ್ದಿದ್ದ ಗೌರವ 2 ಪಟ್ಟು ಜಾಸ್ತಿನೇ ಆಗದೆ. ನನ್ಗೆ ತಂಪಾರವಾಗಿ ತಾವು ಬೋಲ್ಡಾಗಿ ಸ್ಟ್ಯಾಂಡ್ ತಗೊಳ್ಳೋ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ನಾವಿದೀವಿ ಅಲ್ವಾ, ನಾವ್ ನಿನ್ಗೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀವಿ, ಸರಿನಾ? ನೀನ್ ಚಿಂತೆ ಮಾಡ್ಬೇಡ. ನೋಡು, ನಾಳೆ ದೀಪಾವಳಿ ಇದೆ, ಹೀಗೆ ನೀನ್ ನಗ್ನಗ್ತಾ ಇರ್ಬೇಕು. ಮಾದೇವ, ತೋರಣ ಕಟ್ಟಿ ಸಾಕು, ಹೋಗು. ಎಣ್ಣೆ ಸ್ಥಾನಕ್ಕೆ ರೆಡಿ ಆಗು, ಕಾವ್ಯನ ಕಳಿಸ್ತೇನೆ. ಏನೋ ಕಾವ್ಯನ್ ಕಳಿಸ್ತೀಯಾ? ಹಾ, ಮತ್ತೀನೇನು, ನೀನೇ ಎಣ್ಣೆ ಸ್ನಾನ ಮಾಡ್ಕೊಳ್ಳೋದಕ್ಕಾಗತ್ತಾ? ಮಾದೇವ, ನೀನ್ ಮದ್ವೆ ಆದ್ಮೇಲೆ ಇದು ಮೊದಲನೇ ದೀಪಾವಳಿ, ಕಾವ್ಯನೇ ನಿನಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಅದೆಲ್ಲ ಗೊತ್ತು ಕಣಮ್ಮ, ಆದ್ರೆ ಅದು ಕಾವ್ಯ ನಂಗೆ. ಮದುವ ಯಾಕೋ ಅದು ಇದು ಅಂತ ರಾಗ ಹೇಳ್ತಾ ಇದೀಯಾ? ಹೆಂಡತಿ ಕೈಯಲ್ಲಿ ಎಣ್ಣೆ ಸ್ನಾನ ಮಾಡಿಸ್ಕೊಳಕ್ಕೆ ನಾಚಿಕೆನಾ? ಓಹೋ, ಅತ್ಗೆ ನಮ್ಮ ಹುಲಿಗೆ ನಾಚಿಕೆ ಬರ್ತಾ ಇದೆ. ಹಂಗಲ್ಲ ಚಿಕ್ಕಪ್ಪ, ಅದು ಮಾದೇವ, ಹಬ್ಬದಿನ ಅದು ಇದು ಅಂತ ರಾಗ ಹೇಳಿದ್ರೆ ನನ್ ಕೋಪ ಬರ್ಸ್ಬೇಡ. ಹೋಗ, ಸ್ಥಾನಕ್ಕೆ ರೆಡಿ ಆಗೋ, ಹೋಗ. ದೇವ್ರೇ, ಈ ಅಮ್ಮಂಗ್ ನನ್ ಕಷ್ಟ ಹೆಂಗಪ್ಪ ಒಳ್ಳಿ. ಮೊದ್ಲೇ ನಾನು ಕಾವ್ಯ ಎಣ್ಣೆ ಸೀಗೆಕಾಯಿ, ಅವಳು ನನ್ಗೆ ಎಣ್ಣೆ ಸ್ನಾನ ಮಾಡ್ಸಕ್ ಒಪ್ಕತಾಳ. ಅಕಸ್ಮಾತ್ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ಒಪ್ಕೊಂಡ್ರು ನನ್ನನ್ನೇನ್ ಸುಮ್ನೆ ಬಿಡ್ತಾಳ? ಸಿಕ್ಕಿದ್ದೆ ಚಾನ್ಸು ಅಂತ ತಲೆಗೆ ಎಣ್ಣೆ ಹಾಕೋ ನೆಪದಾಗೆ ಕಟಕಟ ಅಂತ ಕುಟ್ಬಿಡ್ತಾಳೆ. ಶಿವನೇ, ಇವತ್ ನನ್ನ ತಲೆನ ನೀನೇ ಕಾಪಾಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯೋ? ಅದು ಅಮ್ಮ. ಏಯ್, ಹೋಗ. ನೋಡಿ ಹೇಗಾಡ್ತಾನೆ. ಪ್ರೇಮ, ರಂಗೋಲಿನ ತುಂಬಾ ಚೆನ್ನಾಗಿ ಬಿಡಿಸ್ತಿದ್ಯಮ್ಮ.
ನೋಡ್ತಾ ಇದ್ರೆ ಮನ್ಸಿಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ತುಂಬಾ ಚೆನ್ನಾಗಿದೆ. ಅಂದಾಗೆ ಪ್ರೇಮ, ಇವತ್ತು ನೀನು ಮತ್ತೆ ಕಾವ್ಯ ಮಹಾದೇವನಿಗೆ ಮತ್ತೆ ರಾಮ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಕಾವ್ಯನ್ಗೆ ಹೇಳಿ ಕರ್ಕೊಂಡ್ಬಂದ್ಬಿಡು. ಹಾಗೆ ಎಣ್ಣೆ ಸ್ನಾನಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ. ಸರಿ ಅತ್ತೆ. ಇವಳು ಎಲ್ಲಿ ಹೋದ್ಲಪ್ಪ? ಪಂಚಮಿ, ಪಂಚಮಿ. ಮಹೇಶ್ವರಿ, ಹಾ, ಇವತ್ತಪ್ಪ ನನಗೆ ಎಣ್ಣೆ ಸ್ನಾನ ಮಾಡಿಸಲ್ವೇನೆ? ನಿಮ್ ಮುಖ ನೋಡ್ಕೊಳ್ರಿ. ನನ್ ಮೊನ್ನೆ ಮದ್ವೆ ಆಗಿರೋ ತರ ಆಡ್ಬೇಡಿ. ಕಳ್ಳಿ, ನಾಚಿಕೆ ಅನ್ಸುತ್ತೆ. ಪ್ರೇಮ, ಕಾವ್ಯ ತಗೋಮ್ಮ, ತಗೋ ಕಾವ್ಯ. ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ. ಹಚ್ಚಿ. ಅತ್ತೆ, ನಂಗೆ ಎಣ್ಣೆ ಸ್ನಾನ ಮಾಡಿಸೋದಕ್ಕೆ ಗೊತ್ತಿಲ್ಲ. ಕಾವ್ಯ, ಇದ್ರಲ್ಲಿ ಬರಲ್ಲ ಅನ್ನೋದಕ್ಕೇನಿದೆ? ಇಲ್ಲಿ ಕೂತಿದ್ದಾನಲ್ಲ ನಿನ್ ಗಂಡ, ಅವನಿಗೆ ಚೆನ್ನಾಗಿ ಎಣ್ಣೆ ಹಚ್ಚು, ಆಮೇಲೆ ದುಬುಕ್ ದುಬುಕ್ ಅಂತ ಬಿಸಿನೀರ್ ಸುರಿ, ಅಷ್ಟೇನೆ. ಅದ್ ಹಾಗಲ್ಲ ಅತ್ತೆ. ಕಾವ್ಯ, ಏನಮ್ಮ ಇದು ಅದು ಇದು ಅಂತ ರಾಗ ಹೇಳ್ತಿದ್ಯಾ? ನೋಡಮ್ಮ, ಇವತ್ ನೀನು ನಿನ್ ಗಂಡನಿಗೆ ಎಣ್ಣೆ ಸ್ನಾನ ಮಾಡ್ಸಿದ್ರೆ ಒಳ್ಳೇದು. ನೀನ್ ಹೀಗೆಲ್ಲ ಹಿಂಜರಿಬಾರ್ದು. ನೋಡು, ನೀನು ಆರಾಮಾಗೆ ಟೈಮ್ ತಗೊಂಡು ನಿಧಾನಕ್ಕೆ ಸ್ನಾನ ಮಾಡ್ಸು. ನಿನಗೆ ಹೇಗ್ ಬರುತ್ತೋ ಹಾಗೆ ಮಾಡ್ಸು. ಸರಿನಾ? ಪ್ರೇಮ, ನಿನ್ ಗೊತ್ತಲ್ವಾ? ಮಾಡಿಸ್ಬಿಡು, ಹೇಳ್ಕೊಡು ಒಂಚೂರೊಳಗೆ. ಈ ಅತ್ತೆಗೆ ನನ್ ಕಷ್ಟನೇ ಅರ್ಥ ಆಗಲ್ಲ. ಏಯ್, ಮಕ ನಂಗೆ ಕಿವುಚ್ಕೊಂಡು ನಿಂತಿರೋದು ನೋಡು. ಎಣ್ಣೆ ಸ್ನಾನ ಅಂದ ತಕ್ಷಣ ಬಂದು ಕೂತಿರೋದ್ ನೋಡು. ನನ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳಕ್ಕೆ ಅಂತಾನೆ ಕಾಯ್ತಿರ್ತಾನೆ, ಗೇಂಡ ಮೃಗ. ಈ ಕಾವ್ಯ, ಏನೇ ಮಾಡ್ತಾ ಇದ್ಯಾ? ಎಣ್ಣೆ ಹಚ್ಚು. ಕಾವ್ಯ, ಯಾಕೆ ಹಿಂಗ್ ಹಿಂಜರಿಕೆ ಮಾಡ್ಕೊಂಡು ನಿಂತಿದ್ಯಾ? ಎಣ್ಣೆ ಹಚ್ಚು, ಇಲ್ಲಾಂದ್ರೆ ಅತ್ತೆ ಬೇಜಾರ್ ಮಾಡ್ಕೋತಾರೆ ನೋಡು. ಎಲ್ಲ ಇವಳ ಮುಟ್ಲೋ ಬೇಡ ಅಂತ ಹಚ್ತಾವಳಲ್ಲ. ಸರಿಯಾಗ ಹಚ್ಚಮ್ಮಿ. ಅದ್ಯಾಕೊಳ್ಳೆ ಮುಟ್ಟಿದ್ರೆ ಕರೆಂಟ್ ಹೊಡಿತೆ ಅನ್ನಂಗ್ ಮಾಡ್ತೀಯಾ? ಏ, ಸರಿಯಾಗಿ ಹಚ್ಚು ಕಾವ್ಯ. ಅಯ್ಯೋ ಪ್ರೇಮ ಅವ್ರೆ, ನಿಮ್ ತಂಗಿಗೆ ಏನು ಗೊತ್ತಾಗಿಲ್ಲ ಅನ್ಸುತ್ತೆ ಬಿಡಿ. ಅವ್ರ ಕಾಲೇಜಲ್ಲಿ ಬರೀ ರಾಕೆಟ್ ಬಿಡೋದ್ ಮಾತ್ರ ಹೇಳ್ಕೊಟ್ಟಿರ್ಬೇಕು. ಹೌದು, ನಮ್ ಕಾಲೇಜಲ್ಲಿ ಎಣ್ಣೆ ಸ್ನಾನ ಬೆಣ್ಣೆ ಸ್ನಾನ ಎಲ್ಲ ಹೇಳ್ಕೊಟ್ಟಿಲ್ಲ. ನಿನ್ ಬಾಯ್ಗೆ ಲಾಕ್ ಮಾಡ್ಕೊಂಡು ಸುಮ್ನೆ ಕೂತ್ಕೋ, ಹಚ್ತಾ ಇದೀನಿ ತಾನೆ. ಅದನ್ನೇ ಹೊಸಿ ಪಿರುತಿಯಿಂದ ಹಚ್ಬೋದಲ್ವಾ? ಅದ್ಯಾಕೆ ಒಳ್ಳೆ ಮಕಾನ ಹಳ್ಳೆಣ್ಣೆ ಕುಡ್ದವ್ರಂಗ್ ಮಾಡ್ಕೊಂಡು ಹಚ್ತಾ ಇದೆಯಾ ನನ್ಗೆ? ನನ್ಗೆ ಹಳ್ಳೆಣ್ಣೆ ಕುಡ್ದಿದ್ದೀನಿ ಅಂತ್ಯಾ? ಮಾಡ್ತೀನಿ ಇರು ನಿಂಗೆ. ಮಹಾದೇವ, ಹೇಳೋದೇ ಮರ್ತೋಯ್ತು. ನಮ್ ಕಾಲೇಜಲ್ಲಿ ಎಣ್ಣೆ ಸ್ನಾನ ಹೇಳ್ಕೊಟ್ಟಿಲ್ಲ ನಿಜ, ಆದ್ರೆ ಹೆಡ್ ಮಸಾಜ್ ಅಂದ್ರೆ ತಲೆ ಮಸಾಜ್ ಅಂತೆಲ್ಲ ಅದನ್ನ ಹೇಳ್ಕೊಟ್ಟಿದ್ದಾರೆ. ಮಾಡ್ಲಾ? ತಲೆ ಮಸಾಜ್ ಮಾಡೋದ್ ಹೇಳ್ಕೊಟ್ಟವ್ರ? ಹೂ, ಮತ್ತೆ ನಮಗ್ ಸಿಕ್ಕಾಪಟ್ಟೆ ಓದೋದಿರುತ್ತಲ್ಲ, ಅದಕ್ಕೆ ಹೆಡ್ ಮಸಾಜ್ ಮಾಡ್ಕೊಂಡ್ರೆ ತಲೆ ತಂಪಾಗಿ ಓದಿದ್ದೆಲ್ಲ ನೆನ್ಪಲ್ಲಿರುತ್ತೆ. ಅದು ಅಲ್ದೆ ಕೇಳಿದ ಪಾಠ ಎಲ್ಲ ತಲೆ ಡೈರೆಕ್ಟ್ ಆಗಿ ಹೋಗುತ್ತೆ. ಅದೇ ರಾಕೆಟ್ ತರ ಸೈ ಅಂತ.
ಇರು, ನಿಂಗೂ ಮಾಡ್ತೀನಿ. ನಿಂಗೂ ಪಾಪ ಮಿಲ್ಲಲ್ ಕೆಲ್ಸ ಮಾಡಿ ಮಾಡಿ ತಲೆ ಬಿಸಿ ಆಗಿರುತ್ತಲ್ಲ, ಕೂಲ್ ಆಗತ್ತೆ. ಓಹೋ ತಂಪು ತಂಪು ಕೂಲ್ ಕೂಲ್ ಸುರತ್ಕ. ತಂಪು ತಂಪು ಕೂಲ್ ಕೂಲೆ. ಕಣ್ಮುಚ್ಚು. ಹಾ ಕಣ್ ಮುಚ್ಕೋಬೇಕಾ? ಯಾಕೆ? ಮುಚ್ಚು, ಹೇಳ್ತೀನಿ. ಸರಿ. ವಾ, ಇದ್ಯಾಕೋ ಅಪಾಯದ ಮುನ್ಸೂಚನೆ ತರ ಕಾಣ್ತಾ ಇತ್ತಲ್ಲ. ಏನಿದು ಒಳ್ಳೆ ಬೋರ್ಗಲ್ ಮೇಲೆ ನೀರ್ ಸುರಿದಂಗ್ ಸುರಿತಾ ಇದೆಯಲ್ಲ. ಹೆಡ್ ಮಸಾಜ್ನ ಹೀಗೆ ಮಾಡ್ಬೇಕು ಮಹಾದೇವ. ನೀನ್ ಕಣ್ಮುಚ್ಚು, ಹೇಳ್ತೀನಿ. ಹಿಂಗ್ ಮಾಡ್ತಾರ? ಹೀಗೆ ಮಾಡೋದು. ಚೆನ್ನಾಗ್ ಅನಿಸ್ತಾ ಇದ್ಯಾ? ಆಹಾ, ಹಂಗೆ ಗುಳುಗುಳು ಅಂತ ಒಂಥರ ಮಜ್ವಾಗದೆ. ಓ, ಗುಳುಗುಳು ಅಂತ ಮಜ್ವಾಗಿದ್ಯಾ? ಇರು, ಮುಂದೆ ಇನ್ನೂ ಮಜ್ವಾಗಿದೆ. ರೆಡಿ? 1 2 3 ಸ್ಟಾರ್ಟ್. ಏನ್ ನನ್ ಸಾಯಿಸ್ಬೇಕಂತ ಮಾಡಿದೆ? ಎಂತ ಬಿಡು 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 ಬಿಡು. ಅಯ್ಯೋ ನಿನ್ನ, ಏನ್ ನೀನು ಸಿಕ್ಕಿದೆ ಚಾನ್ಸ್ ಅಂತ ಈ ಮೆಣಸಿನ್ಕಾಯಿನ ಒಂದ್ಕೆಲ್ ಕುಡ್ತಾರಲ್ಲ ಹಂಗ ಹಾಕೊಂಡ್ ಕುಡ್ತಾ ಇದ್ಯಾ? ರಾಕ್ಷಸಿ, ಕಾಡ್ ರಾಕ್ಷಸಿ. ಅಯ್ಯೋ, ಸಿಟ್ ಯಾಕೆ ಮಾಡ್ಕೋತೀಯ ಮಹಾದೇವ? ಹೆಡ್ ಮಸಾಜ್ ಹೀಗೆ ಮಾಡೋದು. ಎಣ್ಣೆ ಎಲ್ಲ ನರ್ವ್ಸ್ ಹೋಗಿ ಟಚ್ ಆಗೋದ್ ಬೇಡ್ವಾ? ಅದೇ ತಂಪು ತಂಪು ಕೂಲ್ ಕೂಲ್ ಆಗೋದ್ ಬೇಡ್ವಾ? ಅಮ್ಮ ತಾಯಿ, ತಂಪು ಬೇಡ ಕೂಲು ಬೇಡ, ಬೇಕಾರೆ ನನ್ ತಲೆ ಇಡೀ ದಿನ ಹಿಂಗೆ ದಗ ದಗ ಅಂತ ಬಿಸಿ ಆಗಿದ್ ಬಿಡ್ಲಿ. ಆದ್ರೆ ನೀನ್ ಹೇಳ್ದಂಗೆ ನಿನ್ ಮಾತ್ ಕೇಳ್ಕೊಂಡು ನಿನ್ ಕೈಗೆ ಏನಾರ ನನ್ ತಲೆ ಕೊಟ್ಬಿಟ್ರೆ ಆಟೆಯ ತಲೆ ಬುಲ್ಡೆನೆ ಹೊಡೆದಾಕ್ಬಿಡ್ತೀಯ ನೀನು. ಬೇಡ ಬೇಡ. ಏ ಕಾವ್ಯ, ಯಾಕೆ ಹೀಗ್ ಮಾಡ್ತಿದ್ಯಾ? ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ಅಯ್ಯೋ, ಬರೀ ಎದ್ರುಕೊಳ್ಳೋದಲ್ಲ, ಹಂಗೆ ಜೀವ ಬಾಯಿಗೆ ಬಂದು ಹಂಗೆ ಬುಳುಕಂತ ಒಳಗೊಂಟೋಯ್ತು. ರಾಮ, ನೀನೆಲ್ಲ ಇಲ್ಲಿ ನನ್ ಪ್ರಾಣಕ್ಕೆ ಕುತ್ ಬಂದದೆ, ನೀನ್ ನಗಾಡ್ತಿಯಲ್ಲ. ಸಾರಿ ಅಣ್ಣ, ನಂಗ್ ನಗುವೆ ತಡ್ಕೊಳೋದಕ್ಕಾಗ್ತಿಲ್ಲ. ರೇ ಕಾವ್ಯ ಅವ್ರೆ, ಪಾಪ ಅವನ ಬಿಟ್ಬಿಡ್ರಿ, ಇಲ್ಲಾಂದ್ರೆ ಇಲ್ಲಿಂದ ಓಡೋಗ್ತಾ ನೋಡಿ ಅವನು. ಮತ್ತೆ ನಿನ್ಗೆ ಪ್ರೀತಿಯಿಂದ ಚಿನ್ನ ಮುದ್ದು ಅನ್ಕೊಂಡು ಹೆಡ್ ಮಸಾಜ್ ಮಾಡ್ಬೇಕಾ? ಆಮೇಲೆ ಏನಂದ್ರೆ ನಾನು ಹಳ್ಳೆ ಎಣ್ಣೆ ಕುಡ್ದೋಳ್ ಮುಖ ಮಾಡಿದೀನಾ? ಅಯ್ಯೋ ಇಲ್ಲ ಕಣಮ್ಮ ತಾಯಿ, ಹಂಗಂತ ಹೇಳ್ಬಿಟ್ಟು ನನ್ ಪ್ರಾಣಕ್ ನಾನೇ ಕೂತ್ ಅನ್ಕೊಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಬೇಕಾದ್ರೆ ಇಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ಆದ್ರೆ ದಯವಿಟ್ಟು ನನ್ ತಲೆನ ತಲೆ ಅನ್ಕೊಂಡು ಎಣ್ಣೆ ಹಚ್ಚು. ಒನ್ಕೆ ತಗೊಂಡು ಮೆಣಸಿನ್ಕಾಯಿ ಕುಡ್ದಂಗ್ ಕುಟ್ಬೇಡ ದಯವಿಟ್ಟು. ಹಾಗ್ ಬಾ ದಾರಿಗೆ. ಏನು ಮಾಡಲ್ಲ ತಾನೆ? ನಿಂದಿದ್ಯಲ್ಲ ಇದ್ ಬಾಯಿ, ವಟ ವಟ ಅನ್ನೋ ಬಾಯಿ, ಅದನ್ನ ಲಾಕ್ ಮಾಡ್ಕೊಂಡು ನಾನ್ ಏನು ಮಾಡೋದಿಲ್ಲ. ಕೂತ್ಕೋ. ಅಯ್ಯೋ ನೋಡು ನೋಡ್, ನನ್ ಬಾಯೇ ಇಲ್ಲ ಅನ್ಕೊಂಬಿಡು. ಮಾತಾಡೋದಕ್ಕೆ ಬರಲ್ಲ, ಮಾತು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ಕೋ. ಹಾ,
ಏನ್ ಮಾಡ್ತಾ ಇದ್ದಾಳೆ ಈ ಕಲ್ಯಾಣಿ? ಇವಾಗ ತುಂಬಾ ಓವರ್ ಆಗ್ಲಿಲ್ವಾ? ಏಯ್, ಓವರಾಗಿ ಆಡ್ತಾ ಇರೋದು ನೀನು. ನಿಂತ್ಕೊಂಡು ಕಾಲ ಹಣ ಮಾಡೋ ಬದಲು ಅಲ್ಲಿ ಬಂದು ಸಹಾಯ ಮಾಡ್ಬೋದಲ್ವಾ? ಏನು ಯಾಕೆ ದುಡ್ಡು ಉಟ್ಕೊಂಡು ನೋಡ್ತಾ ಇದೀಯಾ? ನೋಡು, ನಿನಗಂತೂ ಪೂಜೆ ಮಾಡೋ ಯೋಗ್ಯತೆ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗು. ಮಹಾದೇವ, ಕಾವ್ಯ, ಪ್ರೇಮ, ರಾಮ್, ಇವತ್ ನಿಮ್ಗೆಲ್ಲ ಮೊದಲನೇ ದೀಪಾವಳಿ. ಹಾಗಾಗಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ತುಪ್ಪ ದೀಪ ಹಚ್ಬೇಕು. ಮಹಾದೇವ, ಕಾವ್ಯ, ರಾಮ್, ಪ್ರೇಮ. ಮತ್ತೆ ನೋಡ್ತಾ ಇದಾರೆ ರಾಮ್. ನೀನು ನನ್ ಮಾತು ಕೊಟ್ಟಿರೋ ಹಾಗೆ ನಡ್ಕೋಬೇಕು, ನನ್ ಗಂಡನ್ ತರ. ಕಾವ್ಯ, ಈ ತರ ದೀಪಗಳನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಹೌದಕ್ಕ, ಮನ್ಸಿಗೆ ಒಂಥರ ಪೀಸ್ಫುಲ್ ಅನ್ಸುತ್ತೆ, ಖುಷಿನೂ ಆಗುತ್ತೆ ಅಕ್ಕ. ಹೌದು, ನಾವು ಈ ದೀಪ ಬೆಳಗೋ ತರನೆ ಈ ಮನೆನ ಬೆಳಗ್ಬೇಕು, ಎಲ್ರೂ ಖುಷಿಯಿಂದ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೇಗಿದೆ ನಮ್ಮನೆ ದೀಪದ ಅಲಂಕಾರ? ಸಖತ್ತಾಗಿದೆ ಅಲ್ವಾ? ನಮ್ಮನೇಲಿ ಪ್ರತಿ ವರ್ಷನೂ ಹೀಗೇನೆ ಸೆಲೆಬ್ರೇಟ್ ಮಾಡೋದು. ಪೂರ್ವಿ, ಬಾ ನೀನು ದೀಪ ಹಚ್ಚು. ನೀವೇ ದೊಡ್ಡದಾಗಿ ಹಚ್ತಾ ಇದೀರಲ್ಲ ಬಿಡಿ. ಅದೇನ್ ದೀಪನೇ ಹಚ್ತಾ ಇದೀರೋ ಅಥವಾ ಬೆಂಕಿನೇ ಹಚ್ತಾ ಇದೀರೋ ಒಂದು ಗೊತ್ತಾಗ್ತಿಲ್ಲ. ನನಗೆ ಗೊತ್ತು ಪೂರ್ವಿ, ನನ್ ಕಂಡ್ರೆ ಇನ್ನ ನಿಂಗೆ ಕೋಪ ಇದೆ ಅಲ್ವಾ? ಆದ್ರೆ ನಾನು ಈ ಮನೆ ಬೆಳಗಕ್ಕೆ ಬಂದಿದ್ದೀನಿ. ನಿಮ್ಮ ಅಣ್ಣನ್ನ ಕಾಳಜಿಯಿಂದ ನೋಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಕೇಳೋದಿಕ್ಕಷ್ಟೇ ತುಂಬಾ ಚೆನ್ನಾಗಿದೆ.
ಶ್ರೀಧರ್, ಈ ಸಲ ದೀಪಾವಳಿ ಹಬ್ಬ ವಿಶೇಷವಾದದ್ದು. ಪ್ರೇಮ ಕಾವ್ಯ ನಮ್ಮ ಮನೆಗೆ ಬಂದು ನಮ್ಮ ಮನೇನ ಈ ದೀಪಗಳ ತರನೇ ಬೆಳಗ್ತಾ ಇದ್ದಾರೆ. ನಿಜ ಅತ್ತಿಗೆ, ನೀವು ಹೇಳ್ತಾ ಇರೋದು ನಿಜ. ಅಯ್ಯೋ ಶ್ರೀಧರ್, ಒಂದ್ ನಿಮಿಷ ಬಂದೆ. ರಾಮ್, ಅಲಂಕಾರ ಎಲ್ಲ ಹೇಗಿದೆ? ಚೆನ್ನಾಗಿದೆ ಪ್ರೇಮ.